ಸಾವಿತ್ರಿ ರಾಜೀವನ್ ಅವರ ಮಲಯಾಳಂ ಕವಿತೆ ಅಮ್ಮನನ್ನು ಮೀಯಿಸುವಾಗ. ಕನ್ನಡಕ್ಕೆ ತೆರ್ಲಿ ಶೇಖರ್. ಅಮ್ಮನನ್ನು ಮೀಯಿಸುವಾಗ ಹಸುಗೂಸನ್ನು ಮೀಯಿಸುತ್ತಿರುವಂತೆ ನಿಗಾ ವಹಿಸಬೇಕು. ಅಮ್ಮನನ್ನು ಮೀಯಿಸುವಾಗ ಹಸುಗೂಸನ್ನು ಮೀಯಿಸುತ್ತಿರುವಂತೆ ನಿಗಾ ವಹಿಸಬೇಕು. ಒಡಲು ಕೈಯಿಂದ ಜಾರಬಾರದು. ನೀರು ಉಗುರು ಬೆಚ್ಚಗಿರಬೇಕು. ಕಾಲ ಸಪೂರಗೊಳಿಸಿದ ಆ ಒಡಲನ್ನು ಕಟುವಾಸನೆಗಳ ಪಸರಿಸುವ ಸೋಪು ದ್ರಾವಕದಿಂದ ನೊರೆಗಟ್ಟಬಾರದು. ಕಣ್ಣುಗಳು ಉರಿಯಬಾರದು. ಒಂದೊಮ್ಮೆ ನಿನ್ನನ್ನು ಮೀಯಿಸಿ ಸಿಂಗರಿಸಿದ ಅಮ್ಮನ ಕೈಗಳಲ್ಲಿ ಅಂದು ನೀನು ಗಿಲಕಿಯಾಡಿದ ಬಳೆಗಳು, ಅವುಗಳ ಕಿಲಕಿಲ ನಗೆಗಳು ಕಾಣುವುದಿಲ್ಲ. ನಿನ್ನ ಎಳೆ ಹಲ್ಲ ಕಡಿತಕ್ಕೊಳಗಾದ ಹಳೆಯ ಉಂಗುರ ಆ ಬೆರಳಿನಿಂದ ಎಂದೋ ಬಿದ್ದು ಹೋಗಿರುತ್ತದೆ. ಆದರೀಗ ಅಮ್ಮನ ಕೈಗಳಲ್ಲಿವೆ ಸುಕ್ಕುಗಳ ಅಸಂಖ್ಯಾತ ನೆರಿಗೆಯ ಬಳೆಗಳು, ನೆನಪುಗಳಿಂದ ಥಳಥಳಿಸುತ್ತಿರುವಂಥವು. 7, 70, 7,000 ಅದರಲ್ಲಿ ವರ್ಣ ಪಲ್ಲಟಗಳು. ಎಣಿಸಲು ಹೆಣಗಾಟ ಬೇಡ. ಕಣ್ಣು ಮುಚ್ಚಿ ಉಗುರು ಬೆಚ್ಚಗಿನ ನೀರು ಬಿದ್ದು ಮೆತ್ತಗಾದ ಆ ಮೃದು ಮೈಯನ್ನು ಸ್ಪರ್ಶಿಸಿ ನೇವರಿಸುತ್ತಾ ಇದ್ದು ಬಿಡು. ಆಗ ನೆನಪುಗಳು ದಟ್ಟೈಸಿ ತಿಣುಕಾಡಿದ ಆ ಸುಕ್ಕುಗಳು ಸೆಟೆದುಕೊಳ್ಳುತ್ತವೆ. ಅಮ್ಮ ಮೆಲ್ಲಗೆ ಕೈಗಳನ್ನು ಚಾಚಿ ಪುನಃ ನಿನ್ನನ್ನು ಮೀಸತೊಡಗುತ್ತಾಳೆ. ಎಣ್ಣೆ ಸೀಗೆಕಾಯಿಗಳಲ್ಲಿ ಮುಳುಗುತ್ತಾ ನೀನು ಮಿಂದು ಸ್ಫುಟವಾಗಿ ಬೆಳಗುತ್ತಿರುತ್ತೀಯ. ಆಗ ಅಮ್ಮ ನಿನಗಿತ್ತ ಮುತ್ತುಗಳಲ್ಲೊಂದನ್ನು ನೀನು ಪ್ರತಿಯಾಗಿ ಅಮ್ಮನಿಗೆ ಕೊಟ್ಟು ಬಿಡು. ಅಮ್ಮನನ್ನು ಮೀಯಿಸುವಾಗ ಹಸುಗೂಸನ್ನು ಮೀಯಿಸುತ್ತಿರುವಂತೆ.